ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಅದನ್ನ ಟಾರ್ಗೆಟ್ ಮಾಡಿ ಕೆಲವರ ಅಂಗಡಿಗಳಿಗೆ ಬೆಂಕಿ ಹಾಕಲಾಗಿದೆ. ಇದರ ಟಾರ್ಗೆಟ್ ಮಾಡತಕ್ಕಂತ ಉದ್ದೇಶ ಏನಿತ್ತು, ಇದನ್ನು ಯಾರು ಮಾಡಿದ್ರು, ಇವೆಲ್ಲವೂ ಕೂಡ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಕಳೆದ ವರ್ಷದಲ್ಲೂ ಕೂಡ ಇಲ್ಲಿ ಈ ರೀತಿಯ ಘಟನೆ ಸಣ್ಣದಾಗಿ ಸಂಭವಿಸಿತ್ತು ಅಂತ ಎಲ್ಲರಿಗೂ ಗೊತ್ತಿದೆ. ಸರ್ಕಾರ ಇದರ ಬಗ್ಗೆ ಶ್ರದ್ಧೆ ವಹಿಸಬೇಕಾಗಿತ್ತು. ಈ ಸಾರಿ ಗಣಪತಿ ಮೆರವಣಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಸರಿಯಾದ ಒಂದು ರಕ್ಷಣೆಯನ್ನ ಕೊಡಬೇಕಾಗಿತ್ತು. ಸರ್ಕಾರ ಯಾಕೆ ಆ ಕ್ರಮ ಕೈಗೊಳ್ಳಲಿಲ್ಲ, ಅದು ಕ್ವಶನ್ ಮಾರ್ಕ್ ಆಗುತ್ತೆ, ಪ್ರಶ್ನಾರ್ಥಕ ಚಿಹ್ನೆ ಆಗ್ತದೆ. ಕೆಲವರು ನನಗೆ ಬಂದ ತಕ್ಷಣ ಹೇಳಿದ್ರು, ಪೊಲೀಸ್ನವ್ರು ಏನು ಕಡಿಮೆ ಇರಲಿಲ್ಲ, ಬಹಳಷ್ಟು ಜನರಿದ್ರು, ಆದ್ರೆ ಅವ್ರನ್ನ ಬೆಳ್ಳೂರು ಕ್ರಾಸ್ಗೆ ಹೋಗಿ ಅಂತ ಕಳಿಸಲಾಯಿತು ಅಂತ ಕೂಡ ಆಪಾದನೆ ಮಾಡಿದೆ. ಇದಕ್ಕೆ ಕಾರಣ ಯಾರು, ಯಾಕೆ ಪ್ರಶ್ನೆ ಆಗ್ಬೇಕಾಗತ್ತೆ. ಅದಾದ ನಂತರ ಈಗ ಭಾರತ ದೇಶದಲ್ಲಿ ಎಲ್ಲ ಧರ್ಮಗಳು ಇದೆ. ಯಾವ ಧರ್ಮವನ್ನು ಇನ್ನೊಂದು ಧರ್ಮ ವಿರೋಧ ಮಾಡಬೇಕು ಅಂತಿಲ್ಲ. ಇವತ್ತು ಹಿಂದೂಗಳು ಮಾಡತಕ್ಕಂಥ ಕಾರ್ಯಚಟುವಟಿಕೆಗಳಿಗೆ ಮತ್ತೊಬ್ಬರು ವಿರೋಧ ವ್ಯಕ್ತಪಡಿಸಿದರೆ ಮತ್ತಿನ್ನು ಅವರನ್ನೂ ವಿರೋಧ ಮಾಡತಕ್ಕಂಥ ಪರಿಸ್ಥಿತಿ ಮುಂದೆ ಉದ್ಭವ ಆಗುತ್ತೆ. ಇದು ಯಾಕೆ ಬೇಕಾಗಿದೆ? ಕಾನೂನನ್ನು ಕೈಗೆತ್ತಿಕೊಳ್ತಕ್ಕಂಥ ಒಂದು ಅಧಿಕಾರವನ್ನು ಯಾರು ಕೊಟ್ಟರು, ಮತ್ತೆ ಈ ರೀತಿಯ ಟಾರ್ಗೆಟ್ಗೆ ಕಾರಣ ಏನು, ಇದು ಪರಿಶೀಲನೆ ಆಗಬೇಕು. ಆದರೆ ನಾನೊಂದು ಪ್ರಶ್ನೆ ಮಾಡ್ತೇನೆ, ಯಾರು ಗಣೇಶನ ಅನ್ನು ತಂದಿಟ್ಟಿದ್ರು ಅವರು ಏವನ್ನ ಹಾಕ್ತಾರೆ ಇವತ್ತು? ಯಾಕೆ ಅವ್ರು ಬೆಂಕಿ ಇಟ್ರ? ಯಾರು ಗಣೇಶನ ಮೆರವಣಿಗೆ ತಗೊಂಡು ಹೋಗ್ತಾರೋ ಅವರೆಲ್ಲಾನು A1, A2, A3, A4. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.